ಈಗ ಕಾಶ್ಮೀರ ಮೇಡಮ್, ಸಾಧಾರಣವಾಗಿ ಜಡ್ಜ್ ಆದಮೇಲೆ ನಮ್ಮ ಜೀವನ ಶೈಲಿ ಕಂಪ್ಲೀಟ್ ಆಗಿ ಬದಲಾಗತ್ತೆ. ನಾವು ನೋಡ್ತಾ ಇರ್ತೀವಿ ಅಂದರೆ ಒಂದು ಪರ್ಸನಲ್ ಲೈಫ್ ಇರಲ್ಲ ಅಂತ ಹೇಳ್ತಾರೆ. ಪರ್ಸನಲ್ ಸಮಯ ಅಂದರೆ ಒಂದು ಖಾಸಗಿಯಾಗಿ ಸಮಯ ಸಿಗೋದಿಲ್ಲ. ಪೂರ್ತಿ ನೀವು ಒಂಥರ ಆ ಪ್ರೊಫೆಷನ್ಗೆ ಡೆಡಿಕೇಟಿವ್ ಆಗಿರ್ಬೇಕಾಗತ್ತೆ. ಅದಕ್ಕೆ ನೀವು ಅಂದರೆ ಮಾನಸಿಕವಾಗಿ ಎಷ್ಟು ಸಿದ್ಧರಾಗಿದ್ದೀರಾ ಅಂತ? ಮ್ಯಾಮ್, ನಾನು ಯಾವಾಗಿಂದ ಜಡ್ಜ್ ಆಗಬೇಕು ಅಂತ ಕನಸಿಟ್ಕೊಂಡಿದ್ನ ಅಲ್ಲಿಂದಾನೇ ನಾನು ಮೆಂಟಲಿ ಪ್ರಿಪೇರ್ಡ್ ಇದ್ದೆ. ನನಗೆ ಗೊತ್ತಿತ್ತು ರೆಸ್ಟ್ರಿಕ್ಟೆಡ್ ಲೈಫ್ ಇರುತ್ತೆ, ಸೋಷಿಯಲಿ ಇನ್ವಾಲ್ವ್ ಆಗೋಕ್ಕಾಗೋದಿಲ್ಲ, ಸ್ವಲ್ಪ ರಿಸರ್ವ್ಡ್ ಆಗಿರಬೇಕು ಅಂತ ಗೊತ್ತಿತ್ತು. ಸೊ ನಾನು ಆಗ್ಲಿಂದಾನೇ ಮೆಂಟಲಿ ಪ್ರಿಪೇರ್ಡ್ ಇದ್ದೆ. ಯಾಕಂದರೆ ನನಗೆ ಜಡ್ಜ್ ಆಗೋದು ಒಂದು ತುಂಬ ತಂದೆ ಕನಸು ಹಾಗೂ ನನ್ನ ಕನಸಾಗಿತ್ತು. ಹಾಗಾಗಿ ನಾನು ಆ ರಿಸ್ಟ್ರಿಕ್ಟೆಡ್ ಲೈಫಿಗೆ ಯಾವತ್ತಿದ್ದು ಮಾಡಲಿಲ್ಲ. ಮತ್ತು ನಮ್ಮ ಸಲ್ಮಾ ಮ್ಯಾಮ್ ಅವರು ಸಿವಿಲ್ ಜಡ್ಜ್ ಆಗಿದ್ದಾರೆ ವಿರಾಜಪೇಟೆಯಿಂದ. ಅವರು ಹೇಳ್ತಾ ಇದ್ರು, ಕಾಶ್ಮೀರ ನಾನು ಇಷ್ಟು ವರ್ಷ ನಾನು ಜಡ್ಜ್ ಆಗಿ ಮೈ ವರ್ಕ್ ಅಂತ ಹೇಳ್ತಾ ಇದ್ರು. ಆ ಥರ ಎಲ್ಲರೂ ಹೇಳ್ತಾರೆ ರಿಸ್ಟ್ರಿಕ್ಟೆಡ್ ಅದು ಇದು ಅಂತ. ಬಟ್ ನೀವು ಅದು ನಮ್ಮ ಮೇಲೆ ಡಿಪೆಂಡ್ಮೆಂಟ್. ನಾವು ಅದನ್ನ ಹೇಗೆ ನಾವು ಪಾಸಿಟಿವ್ ಆಗಿ ತಗೊಳ್ತೀವೋ, ನಾವು ಜಡ್ಜ್ ಆಗಿ ಕೂತಿದಾಗ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರೋದು. ಹಾಗೆ ನಮ್ಮ ಶಿಲ್ಪಾ ಮ್ಯಾಮ್ ಅವರು ಸರ್ ಜೂನಿಯರ್ ಆಗಿದ್ರು, ಈಗ ಅವರು ಮೈಸೂರಿನಲ್ಲಿ ಸೀನಿಯರ್ ಸಿವಿಲ್ ಜಡ್ಜ್ ಆಗಿದ್ದಾರೆ. ಅವರು ನನಗೆ ಒಂದು ಇದು ಮಾಡಿದ್ರು, ಕಾಶ್ಮೀರ ಬಿ ಎ ಜಡ್ಜ್, ನಾಟ್ ಶೋ ಆಫ್ ಎ ಜಡ್ಜ್ ಅಂತ ಹೇಳ್ತಾ ಇದ್ರು. ನಾನು ಬೇರೆ ಜನರಿಗೆ ಜಡ್ಜ್ ಅಂತ ತೋರ್ಸಕ್ಕಲ್ಲ, ನಾನು ಮನಸ್ಸಲ್ಲಿ ಜಡ್ಜ್ ಆಗಿ ಇದಾಗಿರ್ಬೇಕು. ಬೆಳಗಿಂದ ಸಂಜೆ ನಾನು ಜಡ್ಜ್ ಆಗಿರ್ಬೇಕು ಕೋರ್ಟಲ್ಲಿ. ಇಟ್ ಈಸ್ ಓನ್ಲಿ ಲಿಮಿಟೆಡ್ ಟು ದ ಕೋರ್ಟಿಗೆ ಸೀಮಿತವಾಗಿ ಇರಬೇಕು. ಅಲ್ಲಿಂದ ಹೊರಗೆ ಆಮೇಲೆ ಇನ್ ನಾರ್ಮಲ್ ಪರ್ಸನ್, ನಾರ್ಮಲ್ ಸಿಟಿಸನ್ ಆಫ್ ಇದು ಆಗಿರ್ಬೇಕಿಲ್ಲ. ಆ ರಿಸ್ಟ್ರಿಕ್ಟೆಡ್ ಲೈಫ್ ನಾನು ನೀನು ಎಂಜಾಯ್ ಮಾಡಕ್ಕೆ ಶುರು ಮಾಡ್ತೀಯ ಅಂತ ಹೇಳ್ತಾ ಇದ್ರು. ಒಳ್ಳೆಯದು. ಜಡ್ಜ್ ಆಗ್ಲಿಲ್ಲ ಅಂತಂದಿದ್ರೆ ಯಾವ ಪ್ರೊಫೆಷನ್ ಆಯ್ಕೆ ಮಾಡ್ಕೊಂಡಿರ್ತಿದ್ರಿ ಅಂತ? ಜಡ್ಜ್ ಆಗ್ಲೇಬೇಕು ಅಂತ ಕನ್ಸಿತ್ತು. ಅದು ಆಕ್ಚುಲಿ ನನ್ನ ಕನ್ಸಿದ್ದಿದ್ರೆ ಮೇ ಬಿ ಒಂದ್ ವೇಳೆ ನಾನು ಬೇರೆ ಆಪ್ಷನ್ಸ್ ಯೋಚನೆ ಮಾಡ್ಬೋದಿತ್ತು. ಬಟ್ ನನ್ನ ತಂದೆ ನನಗೆ ಆಸೆ ಪಟ್ಟ ಕನ್ಸಾಗಿದ್ರಿಂದ ನಾನು ಯಾವತ್ತೂ ಅದೇ ಆಗ್ಬೇಕು ಅಂತ ಒಂದು ಫಿಕ್ಸ್ ಆಗಿದ್ದೆ. ಅದು ಮೇ ಬಿ ಡೆಸ್ಟಿನಿ ಅದು ತುಂಬಾ ಇಂಪಾರ್ಟೆಂಟ್. ನಾವೇನೇ ಅನ್ಕೊಂಡ್ರು ಅದು ಆಗ್ಲೇಬೇಕು ಅಂತ ಇಲ್ಲ. ನಮ್ಮ ಅದು ಇದರಲ್ಲಿ ಡೆಸ್ಟಿನಿಯಲ್ಲಿ ಇದೆ ಅಂದ್ರೆ ಹಾಗೇ ಆಗತ್ತೆ. ಬಟ್ ಒಂದು ವೇಳೆ ನಾನು ಜಡ್ಜ್ ಆಗ್ಲಿಲ್ಲ ಅಂದ್ರೆ ನಾನು ಲಾಯರ್ ಪ್ರೊಫೆಷನ್ ಅನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ನಂಗೆ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಷ್ಟ ಆಗಿದೆ. ಆರ್ಗ್ಯುಮೆಂಟ್ಸ್ ಮಾಡೋದಾಗ್ಲಿ, ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಮಾಡೋದಾಗ್ಲಿ. ನನಗೆ ಒಂದು ಆಸೆ ಇತ್ತು, ವಿರಾಜಪೇಟೆಯ ಒಂದು ಲೀಡಿಂಗ್ ಲೇಡಿ ಅಡ್ವೊಕೇಟ್ ಆಗ್ಬೇಕು ಅಂತಾನು ಒಂದು ಇತ್ತು. ಇಫ್ ನಾಟ್ ಜಸ್ಟಿಸ್ ಸೈಯದ ಕಾಶ್ಮೀರ ಸಿಮ್ರನ್, ಒನ್ ಆಫ್ ದ ಲೀಡಿಂಗ್ ಅಡ್ವೊಕೇಟ್ಸ್ ಫ್ರಮ್ ವಿರಾಜಪೇಟೆ ಅಂತ ಆಗಿದ್ದು. ನಮ್ಮ ಊರಲ್ಲೇ ಇದ್ದು ನಮ್ಮ ಜನರಿಗೆ ಒಂದು ನ್ಯಾಯ ಕೊಡಿಸುವ ಕೆಲಸನ, ನ್ಯಾಯಾಧೀಶ ಇಲ್ಲದ್ರೆ ಈ ಕಡೆ ಲಾಯರ್ ಆಗಿ ಒಂದು ಮಾಡ್ಬೇಕು ಅಂತ ಒಂದು ಆಸೆ ಇತ್ತು. ಬೇರೆ ಸಿಟೀಸ್ ಅಲ್ಲಿ ಹೋಗಿ ಕೆಲಸ ಮಾಡಿ ಫೈನ್ ಬರೀ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಇರ್ಲಿಲ್ಲ ನನಗೆ ಯಾವತ್ತು. ನನಗೆ ಒಂದು ಸೇವೆ ಮಾಡಬೇಕು, ಸೊಸೈಟಿಗೆ ಸೇವೆ ಮಾಡಬೇಕು. ಬಡವರಿಗೆ ತುಂಬಾ ಕಷ್ಟ ಇದೆ, ಅವರು ಲಾಯರ್ ಫೀಸ್ ಅಫೋರ್ಡ್ ಮಾಡಕ್ ಆಗೋದಿಲ್ಲ, ತುಂಬಾ ಅವರು ಆರ್ಥಿಕವಾಗಿ ತುಂಬಾ ಸಫರ್ ಆಗ್ತಾರೆ. ಅಂತವರಿಗೆ ನಾನು ಒಂದು ನ್ಯಾಯನ ಕೊಡಿಸ್ಬೇಕು, ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ಮಾಡ್ಬೇಕಂತ ಒಂದು ಆಲ್ಟರ್ನೇಟಿವ್ ಇಟ್ಕೊಂಡಿದ್ದೆ. ಜಡ್ಜ್ ಆಗಿ ನ್ಯಾಯ ಕೊಡಕ್ಕಾಗಿಲ್ಲ ಅಂದ್ರು ಇಲ್ಲಿ ಈ ತರ ಆಗಿ ಸೇವೆ ಮಾಡುವ ಸೊಸೈಟಿಗೆ ಅಂತ ಇದ್ದೆ. ತುಂಬಾ ಸಂತೋಷ. ಈಗ ಕಾಶ್ಮೀರ ಇದು ಏನಂದ್ರೆ ಚುಟುಕು ಪ್ರಶ್ನೆಗಳಿಗೆ ಚುಟುಕಾಗಿ ಉತ್ತರ ಕೊಡೋದು ಅಂತ. ಓಕೆನಾ? ನಿಮ್ಮ ಬಾಲ್ಯದ ಪ್ರೇರಣೆ ಏನು ಅಂತ, ಅಂದ್ರೆ ಈ ನ್ಯಾಯಾಂಗ ಕ್ಷೇತ್ರಕ್ಕೆ ಬರೋದಕ್ಕೆ? ನನ್ನ ಕನಸು, ಹಾಗೆ ತಂದೆ ತಾಯಿ ಕನಸು. ಓಕೆ. ಈ ಸಾಧನೆ ಹಿಂದೆ ನಿಮ್ಮ ಕುಟುಂಬದ ಪಾತ್ರ ಎಷ್ಟು ಮಹತ್ವದಾಗಿತ್ತು ಅಂತ? ಅವರು ತಂದೆ ತಾಯಿ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅವರು ಪ್ರೋಗ್ರೆಸಿವ್ ಆಗಿ ನಮಗೆ ಎಜುಕೇಶನ್ ಇಂಪಾರ್ಟೆನ್ಸ್ ಕೊಟ್ಟು ಯಾವತ್ತು ಸಪೋರ್ಟ್ ಮಾಡಿದ್ದಕ್ಕೆ ಇದು ಒಂದು ಸಾಧನೆ ಮಾಡಕ್ಕೆ ಸಾಧ್ಯವಾಯ್ತು ಅಂತ. ಓಕೆ. ಅಂದ್ರೆ ನೀವು ಈ ನ್ಯಾಯಾಧೀಶರಾಗೋ ಪ್ರಯಾಣದಲ್ಲಿ ನಿಮ್ಮ ದಿನಚರಿ ಹೇಗಿತ್ತು ಅಂತ? ದಿನಚರಿ ಅಂದ್ರೆ ಮಾರ್ನಿಂಗ್ 4 o'clock ಎದ್ದೇಳ್ತಾ ಇದ್ದೆ. ಸೊ ನನ್ನ ಒಂದು 4-5 hours ನಾನು ಓದ್ಬಿಟ್ಟು ಅಲ್ಲಿಂದ ಆಫೀಸಿಗೆ ಹೋಗ್ತಾ ಇದ್ದೆ. ಆಫೀಸ್ ಮುಗಿಸಿ ಒಂದು ಈವ್ನಿಂಗ್ ಬರೋ ಟೈಮಿಗೆ ಮತ್ತೆ ನ್ಯೂಸ್ ಪೇಪರ್ಸ್ ಅಪ್ಡೇಟ್ಸ್ ಇಟ್ಕೊಳ್ತಾ ಇದ್ದೆ. ಎವ್ರಿ ಡೇ ಎಷ್ಟು ಸಾಧ್ಯ ಆಗ್ತದೆ, ಎವ್ರಿ ಡೇ ಪಾಸಿಬಲ್ ಆಗಿಲ್ಲ ಅಂದ್ರೂ ನಾನು ಎಷ್ಟಾಗಿ ಸಾಧ್ಯ ಆಗ್ತದೋ ಅಪ್ಡೇಟ್ಸ್ ಇಟ್ಕೊಳ್ತಾ ಇದ್ದೆ. ಕರೆಂಟ್ ಅಫೇರ್ಸ್, ಕೋರ್ಟಲ್ಲಿ ಎಲ್ಲ ಫ್ರೀ ಸಿಕ್ಕಿದಾಗ ಸೈಟೇಷನ್ಸ್ನ ಓದ್ತಾ ಇದ್ದೆ. ಮತ್ತೆ ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ತಾ ಇದ್ದೆ ವೆಬ್ಸೈಟ್ಸ್ ಮೂಲಕ. ಮತ್ತೆ ಈವ್ನಿಂಗ್ ಬೇಗ ಮಲ್ಕೊಳ್ತಾ ಇದ್ದೆ. ಅದು ನಮ್ಮ ಮನೆಯಿಂದ ಮುಂಚಿಂದಾನೇ ಅಭ್ಯಾಸ. ಬೆಳಗ್ಗೆ 4 ಇಂದ ಎದ್ದೇಳು 8 o'clock ಮಲ್ಕೊಳ್ಳೋದು ಅಭ್ಯಾಸ ಇತ್ತು. ಸೊ ಹಾಗೆ ನಾನು ಫಾಲೋ ಮಾಡ್ಕೊಂಡು ಹೋದೆ. ಹಾಗಾಗಿ ನಂದು ಎಷ್ಟೇ ಬಿಸಿ ಇದ್ರು ಒಂದು 2 hours ಓದ್ಲೇಬೇಕಂತ ಇಟ್ಕೊಂಡಿದ್ದೆ. ಸೊ ಆದ್ರಿಂದ ನನಗೆ ಯೂಸ್ಫುಲ್ ಆಯ್ತು. ಅಂದ್ರೆ ಇನ್ ಮುಂದೆ ನಿಮ್ಮ ಈ ವಕೀಲ ಪ್ರೊಫೆಷನ್ ಅನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಅಂತ? ಆಕ್ಚುಲಿ ಈಗಲೇ ತುಂಬಾ ಮಿಸ್ ಆಗ್ತಾ ಇದೆ. ಒಂದು ಮಿಸ್ ಆಗೋ ವಿಷಯ ಏನಂದ್ರೆ ಐ ಆರ್
ಪ್ರಮೋದ್ ಸರ್ ಅವರ ಅಂಡರಲ್ಲಿ ನನಗೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅಂತ ಒಂದು ಬೇಜಾರಿನ ತುಂಬ ಒಂದು ದುಃಖದ ಇದಾಗಿದೆ. ಯಾಕಂದರೆ ಅವರ ಜೊತೆ ನಾನು ಕೆಲಸ ಮಾಡೋದು ಯಾವತ್ತೂ ಎಂಜಾಯ್ ಮಾಡಿದೆ. ಒಂದು ದಿನಾನು ನಾನು ಎವ್ರಿಡೇ ಆಫೀಸಿಗೆ ರಜೆ ತುಂಬ ಕಮ್ಮಿ ತಗೊಳ್ತಾ ಇದ್ದೆ. ಎವ್ರಿಡೇ ಒಂದು ಎಂಜಾಯ್ ಮಾಡ್ತಾ ಇದ್ದೆ, ನನ್ನ ವರ್ಕ್ನ ಎಂಜಾಯ್ ಮಾಡ್ತಾ ಇದ್ದೆ. ಯಾಕಂದರೆ ಸರ್ ಹಾಗೆ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕೊಟ್ಟಿದ್ರು ಮತ್ತು ಗೈಡ್ ಮಾಡ್ತಾಯಿದ್ರು. ಹಾಗಾಗಿ ನಾನೀಗ ಜಡ್ಜ್ ಆಗಿ ಹೋದರೆ ಅವರ ಅಂಡರಲ್ಲಿ ಪ್ರಾಕ್ಟೀಸ್ ಮಾಡೋದು ಸಿಗೋದಿಲ್ಲ, ಅವರ ಗೈಡೆನ್ಸ್ ಸಿಗೋದಿಲ್ಲ. ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀನಿ. ಹಾಗೆ ಓಕೆ, ಈ ನೀವು ಅಂದರೆ ಈ ಸ್ಥಾನಕ್ಕೆ ಬಂದು ನಿಲ್ಲೋಲಿ ನಿಮಗೆ ಕಾನೂನು ಪುಸ್ತಕಗಳು ಹೆಚ್ಚು ಹೆಲ್ಪ್ ಆಯ್ತಾ ಅಥವಾ ಜೀವನದ ಅನುಭವಗಳು ಜಾಸ್ತಿ ಸಹಾಯಕ್ಕೆ ಬಂತಾ ಅಂತ? ಎಕ್ಸಾಮ್ ಹೌದು ಮ್ಯಾಮ್, ಎರಡು ಈಕ್ವಲಿ ಇಂಪಾರ್ಟೆಂಟ್ ಇತ್ತು ಮ್ಯಾಮ್. ಅನುಭವ ಈಗ ಆಫ್ ಬುಕ್ಸ್ನ ಎವ್ರಿಡೇ ನಾನು ರೆಫರ್ ಮಾಡ್ತಾ ಇದ್ದೆ, ಅದು ತುಂಬ ಯೂಸ್ಫುಲ್ ಆಯಿತು. ಬಟ್ ಏನು ನನ್ನ ಎಕ್ಸ್ಪೀರಿಯನ್ಸ್ ಇತ್ತು, ಪ್ರಾಕ್ಟೀಸ್ ಇತ್ತು, ಅದನ್ನು ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಾನು ಕೊನೆಯದಾಗಿ ಕಾಶ್ಮೀರ ಮೇಡಮ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ? ತುಂಬ ಖುಷಿ ಆಯಿತು ಮ್ಯಾಮ್, ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿ ಆಯಿತು. ನನ್ನಲ್ಲಿ ಏನೇನೋ ಥಾಟ್ಸ್ ಇತ್ತು, ವ್ಯೂಸ್ ಇತ್ತು, ಬ್ಯಾಕ್ ಇನ್ ದ ಮೈಂಡ್ ಇತ್ತು. ಈಗಾದರೂ ಕಾನ್ಫಿಡೆಂಟ್ ಆಗಿ ಜನರ ಮುಂದೆ ಇಡೋಕ್ಕೆ ಒಂದು ದಾರಿ ಸಿಕ್ತು. ನನ್ನಿಂದ ಸಲ್ಮಾ ಮ್ಯಾಮ್ ಹೇಗೆ ನನಗೆ ಇನ್ಸ್ಪಿರೇಷನ್ ಆಗಿದ್ರು, ನನ್ನನ್ನು ನೋಡಿ ಬೇರೆಯವರು ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ಜಡ್ಜಸ್ ಆಗೋಕ್ಕೆ ಲಾ ಫೀಲ್ಡ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಒಂದು ಇದಾಯಿತು. ನೀವು ಇದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಈ ಜನರ ಸಾಮಾನ್ಯರಿಗೆ ನನ್ನ ವ್ಯೂಸ್, ನನ್ನ ಥಾಟ್ಸ್ನ ಸ್ಪ್ರೆಡ್ ಮಾಡೋ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಒಂದು ಬ್ಯುಸಿ ಆಗಿರುವಂತಹ ಸಮಯದಲ್ಲೂ ನಮ್ಮ ವಾಹಿನಿಗೋಸ್ಕರ ಒಂದು ಸಮಯ ಮಾಡ್ಕೊಂಡು ಬಂದು ನಮ್ಮ ವಾಹಿನಿಯಲ್ಲಿ ಇಷ್ಟು ಹೊತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ, ನಿಮ್ಮ ಭಾವನೆಗಳನ್ನು ಹಂಚ್ಕೊಂಡಿದ್ದೀರಾ. ನೀವು ಇದೇ ರೀತಿ ಅಂದರೆ ನಿಮ್ಮ ಪ್ರೊಫೆಷನಲ್ಲಿ ನೀವು ಇನ್ನೂ ಅತ್ಯುನ್ನತ ಸ್ಥಾನಮಾನಗಳನ್ನು ಅಲಂಕರಿಸೋ ಹಾಗಾಗಲಿ, ನಿಮ್ಮಿಂದ ನೀವು ನ್ಯಾಯಾಧೀಶೆಯಾದ ಬಳಿಕ ಒಂದು ಅತ್ಯುತ್ತಮವಾದ ಬೆಂಚ್ ಮಾರ್ಕ್ ಡಿಸಿಷನ್ಗಳು ಬರಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಅಂತ ನಮ್ಮ ವಾಹಿನಿಯ ಮೂಲಕ ನಿಮಗೆ ಹಾರೈಸ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಸಮಯ ಕಳೆದಿದ್ದಕ್ಕಾಗಿ, ಇಲ್ಲಿ ಬಂದು ನಮ್ಮ ಜೊತೆ ನಿಮ್ಮ ಭಾವನೆಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ನಮ್ಮ ವಾಹಿನಿ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಮ್ಯಾಮ್.